ಅಪ್ಪಣೆಯನ್ನ ಪಡೆದು ಬಹುದೂರ ವಿದ್ಯಾಭ್ಯಾಸಕ್ಕಾಗಿ ತಂದಿರವರು. ಖಂಡಿತವಾಗಿ ಮಗು ಅಲ್ಲಿ ಹೋದಂತಹ ನೀನು ಆ ಮಹಾಗುರುವಿನ ದಯದಿಂದ ಎಲ್ಲವನ್ನ ಕಲಿತು ಕ್ಷೇಮವಾಗಿ ಬಂದೇನು. ವಿದ್ಯಾಭ್ಯಾಸ ಹೇಗಾಯಿತು ಅಂತ ಏನೇನನ್ನ ಕಲಿತು ವಿದ್ಯಾಭ್ಯಾಸವನ್ನ ಕಲಿಯಬೇಕೆನ್ನುವ ಸಲುವಾಗಿ ರಾಜ್ಯವ ರಾಮರತ್ನಕ್ಕೆ ಅಂದವಹ ಚೌಷಷ್ಟಿ ವಿದ್ಯೆಗಳು ಇದನ್ನು ಚೆನ್ನಾಗಿ ತಿಳಿಸುವಲ್ಲಿ ಅವರು ಮನವನ್ನು ಮಾಡಿಕೊಳ್ಳಬಹುದು. ಅವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರಾದ ಹೌದು. ಶಿರದ ಮೇಲೆ ಮಂತ್ರಾಕ್ಷತೆಯನ್ನು ಇಟ್ಟಂತಹ ಅವರು ಪರಿಪೂರ್ಣವಾದಂತಹ ನೀನು ಇವತ್ತಿನ ದಿವಸ ತಂದೆಯಿಂದ ಕಾಣುವಂತಹ ಸಮಯ ಒದಗಿ ಬಂದಿದೆ ಮಗನೇ ಅಂತ ಆಶೀರ್ವದಿಸಿದ್ರು. ಅಪ್ಪ ಅದೆಷ್ಟು ಕಾಲಗಳು ಆಗಿ ಹೋಯಿತು. ಈ ಗುಣವನ್ನು ಬಿಟ್ಟು ನಿಮ್ಮನ್ನಾಗಲಿ ವಿದ್ಯಾಭ್ಯಾಸಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಂಡವ. ಇವತ್ತಿನ ದಿವಸ ಹತ್ತಿನೆಯ ರಾಜವಿಷ್ಠಾನದಲ್ಲಿ ಕುಳಿತಿರುವಂತಹ ನಿಮ್ಮ ಸೊಬಗನ್ನು ಅಲ್ಲ, ನಿಮ್ಮ ರಾಜ ಗಾಂಭೀರ್ಯವನ್ನು ಅಲ್ಲ, ತುಂಬಿಡುವಂತ ನಮ್ಮ ಸಭೆಯನ್ನು ನೋಡಿ ಕಣ್ತುಂಬಿಸಿಕೊಳ್ಳಬೇಕೆನ್ನುವಂತ ಉತ್ಸುಕತೆಯಲ್ಲಿ ಓಡಾಡಿ ಓಡಾಡಿ ಈವರೆಗಾಗಿ ಬಂದವ. ನನಗನಿಸಿದ್ದು ಹೀಗೆ ಪರಿಪೂರ್ಣನಾಗಿ ಬಂದು ನಿಂತಂತ ನಾನು ಇವತ್ತಿನ ದಿವಸ ಈ ಹಸ್ತಿನಿಯಲ್ಲಿ ಕೊರತೆ ಒಂದನ್ನ ಕಂಡೆ. ಯಾವತ್ತಿನ ಹಾಗೆ ಸಕಾಲಕ್ಕೆ ಸರಿಯಾಗಿ ಓಲಗ ಚಾವಡಿಯನ್ನ ಸೇರಿ ಪ್ರಜಾ ಪರಿಪಾಲನೆಯ ಕಾರ್ಯವನ್ನು ಮಾಡಬೇಕಾದಂತ ನೀವು ಇವತ್ತಿನ ದಿವಸ ಓಲಗ ಚಾವಡಿಯನ್ನ ಸೇರಲಿಲ್ಲ. ಅಪ್ಪ, ಪರಿಪೂರ್ಣನಾಗಿ ಬಂದಂತಹ ನನ್ನಲ್ಲಿ ಯಾವ ಮುಚ್ಚುಮರೆ ಇಲ್ಲದೆ ಬಿಚ್ಚು ಮನಸ್ಸಿನಿಂದ ನಿನಗಾಗುವ ಸಮಸ್ಯೆಯನ್ನು
ಆದ್ರೆ ನಾನು ಭಾವಿಸುವುದೇನು, ನಾನು ಯೋಚಿಸುವುದೇನು, ಭವ್ಯವೋ ದಿವ್ಯವಾದಂತ ಪರಂಪರೆಯನ್ನು ಹೊತ್ತಂತಹ ಈ ಚಂದ್ರಾನರಕ್ಕೆ ಈ ಕಾಲದವರೆಗೆ ನಾನೊಬ್ಬನೇ ಇದ್ದೆ. ಈಗ ನಾನು ಎನಿಸುವುದು ಇನ್ನು ಮುಂದೂ ಸಹಿತ ಈ ಚಂದ್ರಾನರಕ್ಕೆ ನೀನೊಬ್ಬನೇ ಆದೇವಂತ ಒಂದು ಯೋಚನೆ ಬಿಟ್ಟು ನಮಗೆ ಬೇರೆ ಯಾವ ಯೋಚನೆ ಇಲ್ಲ. ಅಂದ್ರೆ ನಿಮ್ಮ ಮಗನ ಸಂದೇಹ ನಾನೊಬ್ಬನೇ ಆದೆ ಅಂತ. ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಮನದಾಳದ ನೋವೇನೆನ್ನುವುದು ಇವತ್ತು ಈಗ ನನಗೆ ಸ್ಪಷ್ಟವಾಯಿತು. ಎಲ್ಲಿಯಾದರೂ ಈ ರಾಜ್ಯಕ್ಕೆ ಅರಿಗಳ ಆಕ್ರಮಣವಾಯಿತು ಅಂತಾದರೆ ರಕ್ಷಣೆ ಮಾಡುವುದಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಯೋಚಿಸುವ ಅವಶ್ಯಕತೆ ಇಲ್ಲ. ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳು ಅಡ್ಡಯಿಸಲಿದ್ದರೂ ಸಹ ಅವರನ್ನು ನಿಗ್ರಹಿಸುವಲ್ಲಿ ಶಕ್ತವಾಗಿ ನಿಂತವ ನಿಮ್ಮ ಮಗ. ಯೋಚಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಕಾಲಿಗೆ ಬಂದಿರುವ ಯಾವೆಲ್ಲ ಸಮಸ್ಯೆಗಳಾಗಿಲ್ಲ ಅದನ್ನ ಪರಿಹರಿಸುವುದಕ್ಕೆ ನೀನಾದಂತ ಮಾತುಗಳನ್ನ ಕೇಳಿದಾಗ ಅವರಿಗೆ ತುಂಬಿ ಬಂತು ಅಲ್ವಾ, ವಿಶ್ವಾಸ ತುಂಬಿ ಬಂತು. ಆದರೆ ರಾತ್ರಿ ಆಡಿದಂತ ಒಂದು ಮಾತು ಮಾತ್ರ ನನಗೆ ಮತ್ತೆ ಪದೇ ಪದೇ ನೆನಪಾಗುವುದು ಮಗು. ತುಂಬಿದಂತ ಮುಖಕ್ಕೆ ಎರಡು ಕಣ್ಣಿದ್ರೆ ಶೋಭೆ ಅಂದ್ರೆ ಅದು ಒಂದೇ ಕಣ್ಣಿದ್ರೆ ಒಂದು ಕಣ್ಣು ಕಣ್ಣಲ್ಲ ಅಂತ ಹೇಳ್ತಾರೆ. ಹಾಗೇನೆ ಒಂದು ಮಗ ಮಗನಲ್ಲ ಅಂತ ಹೇಳ್ತಾರೆ. ಇದೊಂದು ಪಂಚೆ ಬಿಟ್ರೆ ಮತ್ತೇನಿಲ್ಲ. ಅದು ನಿಮ್ಮ ಪಾಲಿಗೆ ಬಂದಿರುವಂತ ಯಾವೆಲ್ಲ ದುಗುಡಗಳಿದ್ದು ಅದನ್ನು ದೂರೀಪಡಿಸುವರೆ ನಾನಿದ್ದೇನೆ. ಯಾಕೆ ಒಂದು ಉಪಕಾರ ಮಾಡಿ. ಏನು ಮಗು? ಯಾವತ್ತಿನ ಹಾಗೆ ನಮ್ಮ ಹಸ್ತಿನಿಯ ರಾಜಾಂಗಣ ಎನ್ನುವುದು ತುಂಬಿ ತುಳುಕ್ತಾ ಇರಬೇಕು. ರಾಜ ವಿಷ್ಣುವಂದರೆ ಪ್ರಜೆಗಳನ್ನ ಪರಿಪಾಲಿಸುವಂತಹ ಹೊಣೆಗಾರಿಕೆಯನ್ನು ಯಾವ ಕಾರಣಕ್ಕೂ ನೀವು ಮೀರಿ ನಡೆಯಬಾರದಪ್ಪ. ಸರಿಯಾದ ಸಂದರ್ಭಕ್ಕೆ ಬೋಧಕ ಚಾವಡಿಯನ್ನು ಸೇರಬೇಕು ಅಂತ ವಿನಂತಿ. ಒಳ್ಳೆಯದಾಗಿರಬೇಕು.